ನಮಸ್ಕಾರ. ನಾವೆಲ್ಲರೂ ಪ್ರತಿದಿನ ನೋಡುವ, ನಮ್ಮ ಊರಿನ ಕಟ್ಟೆಗಳಲ್ಲಿ ಗಾಂಭೀರ್ಯದಿಂದ ನಿಂತಿರುವ ಒಂದು ದೈತ್ಯ ಮರವಿದೆ. ಅದೇ ಅರಳಿ ಮರ. ಈ ವಿಶೇಷ ವಿವರಣೆಯಲ್ಲಿ ಅತ್ಯಂತ ಆಳವಾದ ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿರುವ ಈ ಪರಿಚಿತ ವೃಕ್ಷದ ಹಿಂದಿರುವ ಅಚ್ಚರಿಯ ಸತ್ಯಗಳನ್ನು ನಾವು ಬಿಚ್ಚಿಡಲಿದ್ದೇವೆ. ಶತಮಾನಗಳಿಂದಲೂ ಪೂಜನೀಯ ಸ್ಥಾನವನ್ನು ಪಡೆದಿರುವ ಅರಳಿ ಮರ ಕೇವಲ ಪೌರಾಣಿಕ ಕಥೆಗಳಿಗೆ ಮಾತ್ರ ಸೀಮಿತವಾಗಿದೆಯಾ, ಅಥವಾ ಇದರ ಹಿಂದೆ ಬಲವಾದ ವೈಜ್ಞಾನಿಕ ಕಾರಣಗಳಿವೆಯಾ ಅನ್ನೋದನ್ನು ಒಟ್ಟಾಗಿ ಅನ್ವೇಷಿಸೋಣ. ನೋಡಲು ಅದೆಷ್ಟು ಬೃಹತ್ತಾಗಿದೆ ಅಲ್ವಾ? ಇದೇ ನಮ್ಮ ಹೆಮ್ಮೆಯ ಅರಳಿ ಮರ ಅಥವಾ ಅಶ್ವತ್ಥವೃಕ್ಷ. ವೈಜ್ಞಾನಿಕವಾಗಿ ಇದನ್ನ ಫೈಕಸ್ ರಿಲಿಜಿಯೋಸಾ ಅಂತ ಕರೀತಾರೆ. ಇದರ ದೈತ್ಯಾಕಾರದ ಸ್ವರೂಪ ಮತ್ತು ಸದಾಕಾಲ ನಳನಳಿಸುವ ಹಚ್ಚಸಿರಿನ ಎಲೆಗಳು ಪ್ರಾಚೀನ ಕಾಲದಿಂದಲೂ ಜನರಲ್ಲಿ ಭಕ್ತಿ ಮತ್ತು ಗೌರವವನ್ನು ಮೂಡಿಸ್ತಲೇ ಬಂದಿವೆ. ಮುಂದಿನ ಕೆಲ ನಿಮಿಷಗಳಲ್ಲಿ ನಾವು ಏನೆಲ್ಲ ತಿಳಿಯಲಿದ್ದೇವೆ ಅನ್ನೋದನ್ನ ಒಮ್ಮೆ ನೋಡಿಬಿಡೋಣ. ಪವಿತ್ರ ವೃಕ್ಷದ ಉಗಮ, ಪೌರಾಣಿಕ ಮತ್ತು ಧಾರ್ಮಿಕ ಹಿನ್ನೆಲೆ, ಅದರ ಹಿಂದಿರುವ ಪರಿಸರ ಮತ್ತು ವೈಜ್ಞಾನಿಕ ಸತ್ಯಗಳು, ಹಾಗೂ ಕೊನೆಯದಾಗಿ ಆಯುರ್ವೇದ ಮತ್ತು ಔಷಧೀಯ ಗುಣಗಳ ಬಗ್ಗೆ ಹಂತ ಹಂತವಾಗಿ ಚರ್ಚಿಸೋಣ. ಮೊದಲನೆಯದಾಗಿ ಪವಿತ್ರ ವೃಕ್ಷದ ಉಗಮ. ಕೇವಲ ಒಂದು ನಿರ್ದಿಷ್ಟ ಮರ ಇಷ್ಟೊಂದು ವ್ಯಾಪಕವಾದ ಐತಿಹಾಸಿಕ ಗೌರವವನ್ನು ಏಕೆ ಪಡೆಯಿತು ಅನ್ನೋದನ್ನ ಅರಿಯೋದು ನಿಜಕ್ಕೂ ಕುತೂಹಲಕಾರಿಯಾಗಿದೆ. ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿ ಭಗವಾನ್ ಶ್ರೀಕೃಷ್ಣ ಒಂದು ಅದ್ಭುತವಾದ ರೂಪಕವನ್ನ ಬಳಸಿದ್ದಾನೆ. ಊರ್ಧ್ವಮೂಲಮಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಂ. ಅಂದರೆ ಮೇಲೆ ಬೇರು ಮತ್ತು ಕೆಳಗೆ ಕೊಂಬೆಗಳಿರುವ ಈ ಅಶ್ವತ್ಥ ಮರ ನಮ್ಮ ಇಡೀ ಬ್ರಹ್ಮಾಂಡದ ವ್ಯವಸ್ಥೆಯನ್ನೇ ಪ್ರತಿನಿಧಿಸುತ್ತೆ. ವೈರಾಗ್ಯ ಎಂಬ ಅಸ್ತ್ರದಿಂದ ಇದನ್ನ ಕತ್ತರಿಸಬೇಕು ಅಂತ ಕೃಷ್ಣ ವಿವರಿಸ್ತಾನೆ. ಯೋಚಿಸಿ ನೋಡಿ, ಇಡೀ ಸೃಷ್ಟಿಯನ್ನೇ ಒಂದು ಮರಕ್ಕೆ ಹೋಲಿಸಿರೋದು ಇದರ ಆಧ್ಯಾತ್ಮಿಕ ಶಕ್ತಿಯನ್ನ ಎತ್ತಿ ತೋರಿಸುತ್ತೆ. ಕೇವಲ ಹಿಂದೂ ಧರ್ಮ ಮಾತ್ರವಲ್ಲ, ಬೌದ್ಧ ಧರ್ಮದಲ್ಲೂ ಇದಕ್ಕೆ ಅಗ್ರಸ್ಥಾನವಿದೆ. ಬಿಹಾರದ ಬೋಧ್ಗಯಾದಲ್ಲಿ ಗೌತಮ ಬುದ್ಧ ಧ್ಯಾನ ಮಾಡಿ ಜ್ಞಾನೋದಯ ಪಡೆದಿದ್ದು ಇದೇ ಅರಳಿ ಮರದ ಕೆಳಗೆ. ಅದಕ್ಕೆ ಇದನ್ನ ಬೋಧಿವೃಕ್ಷ ಅಂತ ಅತ್ಯಂತ ಭಕ್ತಿಯಿಂದ ಕರೆಯಲಾಗುತ್ತೆ. ಆಧ್ಯಾತ್ಮಿಕತೆಯ ಹಾದಿ ಯಾವುದೇ ಇರಲಿ, ಈ ಮರದ ಪ್ರಾಮುಖ್ಯತೆ ಮಾತ್ರ ಸಾರ್ವತ್ರಿಕವಾಗಿದೆ. ಈಗ ಪೌರಾಣಿಕ ಮತ್ತು ಧಾರ್ಮಿಕ ಹಿನ್ನೆಲೆಯತ್ತ ಗಮನ ಹರಿಸೋಣ. ಈ ಮರದ ಸುತ್ತ ಹೆಣೆದುಕೊಂಡಿರುವ ಆಚರಣೆಗಳು ಮತ್ತು ಅದಕ್ಕೆ ಸಂಬಂಧಿಸಿದ ಕಥೆಗಳೇನು ಅಂತ ನೋಡೋಣ. ಗುರುಚರಿತ್ರೆ ಮತ್ತು ಸ್ಕಂಧ ಪುರಾಣದಂತಹ ಪ್ರಾಚೀನ ಗ್ರಂಥಗಳನ್ನ ಗಮನಿಸಿದ್ರೆ ದೈವಿಕ ತ್ರಿಮೂರ್ತಿಗಳನ್ನ ಮರದ ಭೌತಿಕ ಅಂಗರಚನೆಗೆ ಎಷ್ಟು ಅದ್ಭುತವಾಗಿ ಅನ್ವಯಿಸಿದ್ದಾರೆ ಅನ್ನೋದು ಆಶ್ಚರ್ಯ ಮೂಡಿಸುತ್ತೆ. ಬೇರುಗಳಲ್ಲಿ ಸೃಷ್ಟಿಕರ್ತ ಬ್ರಹ್ಮ, ಕಾಂಡದಲ್ಲಿ ಪಾಲಕ ವಿಷ್ಣು, ಮೇಲ್ಭಾಗದಲ್ಲಿ ಲಯಕಾರಕ ಶಿವ ಹಾಗೂ ತೊಗಟೆಯಲ್ಲಿ ಅಗ್ನಿ ನೆಲೆಸಿದ್ದಾರೆ ಅಂತ ಹೇಳಲಾಗಿದೆ. ಅಕ್ಷರಶಃ ಇಡೀ ದೇವಗಣವೇ ಈ ಮರದಲ್ಲಿದೆ ಅನ್ನೋದು ಇಲ್ಲಿನ ನಂಬಿಕೆ. ಈ ಬಲವಾದ ನಂಬಿಕೆಗಳಿಂದಲೇ ನಮ್ಮಲ್ಲಿ ಎಷ್ಟೋ ಸಾಂಸ್ಕೃತಿಕ ಆಚರಣೆಗಳು ಹುಟ್ಕೊಂಡಿವೆ. ಉದಾಹರಣೆಗೆ, ಸೋಮವತಿ ಅಮಾವಾಸ್ಯೆಯಂದು ಲಕ್ಷ್ಮೀನಾರಾಯಣರು ಇಲ್ಲಿರ್ತಾರೆ ಅನ್ನೋ ನಂಬಿಕೆ ಇರಬಹುದು. ವಟಪೂರ್ಣಿಮೆಯಂದು ಸಾವಿತ್ರಿ ಸತ್ಯವಾನ್ ಕಥೆಯ ನೆನಪಿನಲ್ಲಿ ಮಹಿಳೆಯರು ಪತಿಯ ಆಯುಷ್ಯಕ್ಕಾಗಿ ಪ್ರಾರ್ಥಿಸುವುದಿರ್ಬೋದು. ಶನಿ ದೋಷ ನಿವಾರಣೆಗೆ ಅಂತ ಶನಿವಾರದ ಪೂಜೆ ಮಾಡೋದಿರ್ಬೋದು. ಅಥವಾ ಪಿತೃಗಳ ವಾಸಸ್ಥಾನ ಅಂತ ಪ್ರದಕ್ಷಿಣೆ ಹಾಕೋದಿರ್ಬೋದು. ಇವೆಲ್ಲವೂ ಭಕ್ತಿಯಿಂದ ಆಶೀರ್ವಾದ ಪಡೆಯುವ ಸುಂದರ ಆಚರಣೆಗಳು. ಸರಿ, ಪುರಾಣದ ಕಥೆಗಳಾಯಿತು. ಈಗ 3ನೇ ಭಾಗ, ಅಂದರೆ ಪರಿಸರ ಮತ್ತು ವೈಜ್ಞಾನಿಕ ಸತ್ಯಗಳತ್ತ ಬರೋಣ. ಪ್ರಾಚೀನ ಕಥೆಗಳಿಗೂ ಮತ್ತು ಇಂದಿನ ನಿಖರ ವಿಜ್ಞಾನಕ್ಕೂ ನಡುವೆ ಈ ಮರ ಹೇಗೆ ಕೊಂಡಿಯಾಗಿದೆ ಅನ್ನೋದನ್ನ ನೋಡೋದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಪ್ರಾಚೀನ ನಂಬಿಕೆಗೂ ವಿಜ್ಞಾನಕ್ಕೂ ಇರುವ ಈ ಹೋಲಿಕೆ ನೋಡಿ. ರಾತ್ರಿ ಹೊತ್ತು ಅರಳಿ ಮರದ ಹತ್ರ ಹೋಗ್ಬಾರ್ದು. ಅಲ್ಲಿ ಅಲಕ್ಷ್ಮಿ ಅಥವಾ ದುಷ್ಟಶಕ್ತಿ ಇರತ್ತೆ ಅಂತ ಹಿರಿಯರು ಹೆದರಿಸ್ತಾ ಇದ್ರು ಅಲ್ವಾ? ಅದೇ ಇದರ ಅಸಲಿ ವೈಜ್ಞಾನಿಕ ಸತ್ಯ ಏನ್ ಗೊತ್ತಾ? ದಟ್ಟವಾದ ಎಲೆಗಳಿರುವ ಈ ಮರ ರಾತ್ರಿಯ ವೇಳೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತೆ. ಜನರಿಗೆ ಉಸಿರಾಟದ ತೊಂದರೆ ಆಗ್ಬಾರ್ದು ಅನ್ನೋ ವೈಜ್ಞಾನಿಕ ಸತ್ಯವನ್ನೇ ಅಂದು ಕಥೆಯ ರೂಪದಲ್ಲಿ ಹೇಳಿರೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಆದ್ರೆ ಹಗಲಿನಲ್ಲಿ ಈ ಮರ ಒಂದು ಬೃಹತ್ ನೈಸರ್ಗಿಕ ಏರ್ ಪ್ಯೂರಿಫೈಯರ್ ಅಥವಾ ವಾಯು ಶುದ್ಧೀಕಾರಕದ ತರ ಕೆಲಸ ಮಾಡುತ್ತೆ. ಇದು ಅಪಾರ ಪ್ರಮಾಣದಲ್ಲಿ ಆಕ್ಸಿಜನ್ ಉತ್ಪಾದಿಸುತ್ತೆ. ಈ ಶುದ್ಧ ಆರೋಗ್ಯಕರ ಗಾಳಿಯಿಂದಾಗಿಯೇ ಋಷಿಮುನಿಗಳು ಧ್ಯಾನ ಮಾಡೋಕೆ ಮತ್ತು ದೀರ್ಘಕಾಲದ ಪೂಜೆಗಳನ್ನ ಮಾಡೋಕೆ ಇದೇ ಮರದ ಬುಡವನ್ನ ಆರಿಸ್ಕೊಳ್ತಾ ಇದ್ರು ಅನ್ನೋದು ಈಗ ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಮುಂದಿನ ವಿಭಾಗ, ಆಯುರ್ವೇದ ಮತ್ತು ಔಷಧೀಯ ಗುಣಗಳು. ಕೇವಲ ಗಾಳಿ, ಪರಿಸರ ಮಾತ್ರ ಅಲ್ಲ, ವೈದ್ಯಕೀಯವಾಗಿ ಈ ಫೈಕಸ್ ರಿಲಿಜಿಯೋಸಾ ಎಷ್ಟು ಪವರ್ಫುಲ್ ಆಗಿದೆ ಅನ್ನೋದನ್ನ ಈಗ ಬಿಚ್ಚಿಡೋಣ. ಇಲ್ಲಿ ನಿಜಕ್ಕೂ ಗಮನಿಸಬೇಕಾದ್ದು ವೈಜ್ಞಾನಿಕವಾಗಿ ಸಾಬೀತಾಗಿರುವ ಇದರ ಔಷಧೀಯ ಗುಣಗಳ ದೊಡ್ಡ ಪಟ್ಟಿಯನ್ನ.
ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡುವ ಶಕ್ತಿಯಿಂದ ಹಿಡಿದು ಗಾಯಗಳನ್ನ ವಾಸಿ ಮಾಡುವ, ಉರಿಯೂತವನ್ನ ಕಡಿಮೆ ಮಾಡುವ ಹಾಗೂ ನಮ್ಮ ರೋಗನಿರೋಧಕ ಶಕ್ತಿಯನ್ನ ಹೆಚ್ಚಿಸುವ ಅದ್ಭುತ ಸಾಮರ್ಥ್ಯ ಈ ಮರಕ್ಕಿದೆ. ಆಯುರ್ವೇದದಲ್ಲಂತೂ ಇದರ ಗುಣಲಕ್ಷಣಗಳನ್ನ ಬಹಳ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಇದು ಗುರು ಅಂದ್ರೆ ಭಾರ, ವೃಕ್ಷ ಅಂದ್ರೆ ಒಣಗಿಸುವಿಕೆ, ಶೀತ ಅಂದ್ರೆ ತಂಪು ಮತ್ತು ಕಷಾಯ ರಸವನ್ನ ಹೊಂದಿದೆ. ಈ ಅದ್ಭುತ ಕಾಂಬಿನೇಷನ್ನಿಂದಾಗಿ ದೇಹದಲ್ಲಿನ ಕಫ, ಪಿತ್ತ ಮತ್ತು ವಾತ ಈ ಮೂರೂ ದೋಷಗಳನ್ನ ಬ್ಯಾಲೆನ್ಸ್ ಮಾಡುವ ಮಲ್ಟಿಪರ್ಪಸ್ ಔಷಧಿಯಾಗಿ ಇದು ಕೆಲಸ ಮಾಡುತ್ತೆ. ಅತ್ಯಂತ ಆಶ್ಚರ್ಯ ವಿಷಯ ಅಂದ್ರೆ ಈ ಮರದ ಬಹುತೇಕ ಪ್ರತಿಯೊಂದು ಭಾಗವೂ ಒಂದಲ್ಲ ಒಂದು ಕಾಯಿಲೆಗೆ ಮದ್ದಾಗಿ ಬಳಕೆಯಾಗತ್ತೆ. ತೊಗಟೆಯ ಕಷಾಯ ಮಧುಮೇಹ ಮತ್ತು ಚರ್ಮದ ಅಲರ್ಜಿ ಕಡಿಮೆ ಮಾಡಿದ್ರೆ, ಎಲೆಗಳ ರಸ ಹೊಟ್ಟೆ ನೋವು ಕಾಮಾಲೆಗೆ ರಾಮಬಾಣ. ಇನ್ನು ಬೇರಿನ ಸಾರ ವಯಸ್ಸಾಗುವಿಕೆಯನ್ನ ತಡೆಯೋಕೆ ಬಳಸಿದ್ರೆ ಇದರ ಹಣ್ಣುಗಳು ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಅಕ್ಷರಶಃ ಪ್ರತಿಯೊಂದು ಭಾಗವೂ ಜೀವ ಉಳಿಸುವ ಸಂಜೀವಿನಿಯೇ. ಇಂದಿನ ಕಾಲದ ಗಂಭೀರ ಕಾಯಿಲೆಗಳಿಗೂ ಇದು ಅತ್ಯುತ್ತಮ ಪರಿಹಾರ ನೀಡುತ್ತೆ. ಮಹಿಳೆಯರ ಸಂತಾನೋತ್ಪತ್ತಿ ಸಮಸ್ಯೆಗಳು ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ ಸರಿಪಡಿಸಲು ಇದರ ಕಷಾಯ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ತೀವ್ರ ನಿದ್ರಾಹೀನತೆ, ಆತಂಕದಂತಹ ನರಮಂಡಲದ ಸಮಸ್ಯೆಗಳಿಗೆ ಮತ್ತು ಡಯಾಬೆಟಿಸ್ ರೋಗಿಗಳಲ್ಲಿ ಕಾಡುವ ಪದೇ ಪದೇ ಮೂತ್ರವಿಸರ್ಜನೆ ಹಾಗೂ ನರಗಳ ನೋವಿನ ನಿರ್ವಹಣೆಗೂ ಕೇವಲ ಎಲೆ ಮತ್ತು ತೊಗಟೆಯ ಬಳಕೆ ಅಚ್ಚರಿಯ ಫಲಿತಾಂಶ ನೀಡುತ್ತೆ. ಈ ಎಲ್ಲ ಮಾಹಿತಿಯನ್ನ ಒಟ್ಟಿಗೆ ಸೇರಿಸಿ ನೋಡಿದಾಗ ಒಂದು ಗಂಭೀರವಾದ ಪ್ರಶ್ನೆ ನಮ್ಮೆದುರು ನಿಲ್ಲುತ್ತೆ ಅಲ್ವಾ? ನೂರಾರು ವರ್ಷಗಳಿಂದ ನಮ್ಮ ಪೂರ್ವಜರು ಮಾಡಿಕೊಂಡು ಬಂದ ಆಚರಣೆಗಳು, ಪೌರಾಣಿಕ ಕಥೆಗಳು ಕೇವಲ ಮೂಢನಂಬಿಕೆಗಳಾಗಿರಲಿಲ್ಲವೇ? ಅತಿ ಹೆಚ್ಚು ಆಕ್ಸಿಜನ್ ಕೊಡುವ, ಅಪಾರ ಔಷಧೀಯ ಗುಣಗಳಿರುವ ಇಂತಹ ಮಹತ್ವದ ಸಂಪನ್ಮೂಲವನ್ನ ನಾಶದಿಂದ ರಕ್ಷಿಸಲು ಅವರು ಪುರಾಣದ ಕಥೆಗಳ ರೂಪದಲ್ಲಿ ವಿನ್ಯಾಸಗೊಳಿಸಿದ ಅತ್ಯಂತ ಜಾಣ್ಮೆಯ ಪರಿಸರ ಸಂರಕ್ಷಣಾ ತಂತ್ರಗಳೇ ಇವಾಗಿರಬಹುದೇ? ಖಂಡಿತವಾಗಿಯೂ ಇದು ನಾವೆಲ್ಲರೂ ಆಳವಾಗಿ ಯೋಚಿಸಬೇಕಾದ ವಿಷಯ. ಈ ವಿವರಣೆಯು ಅರಳಿ ಮರದ ಬಗ್ಗೆ ನಿಮಗೊಂದು ಹೊಸ ದೃಷ್ಟಿಕೋನವನ್ನೇ ನೀಡಿದೆ ಅಂತ ಭಾವಿಸ್ತೇನೆ.